ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಫಸ್ಟ್ PUC ಸೀರೀಸ್ನಲ್ಲಿ ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸಸೈಸ್ 1.2ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ 9, 10, 11 ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಮುಗಿದ ತಕ್ಷಣ ನಿಮಗೆ 1.3 ಎಕ್ಸಸೈಸ್ ಬರುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಟಾಪಿಕ್. ಸೊ ಎಕ್ಸಾಂಪಲ್ 9ಅಲ್ಲಿ ಕನ್ಸಿಡರ್ ಫ್ಯೂ ಸೆಟ್ಸ್ ಕೊಟ್ಟಿದ್ದಾರೆ. ಆ ಸೆಟ್ಸ್ ನಾನು ಫಸ್ಟ್ ಬರೆದು ಬಿಡ್ತೀನಿ. ಆಮೇಲೆ ಕೆಲವು ರಿಲೇಷನ್ನ ಬರೀರಿ ಅಂತ ಹೇಳಿದ್ದಾರೆ. ಅಂದರೆ ಸಬ್ಸೆಟ್ ಆಸ್ ವೆಲ್ ಆಸ್ ನಾಟ್ ಸಬ್ಸೆಟನ್ನು ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಮಿ ಫಸ್ಟ್ ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಗಿವನ್ ದೇರ್. ಓಕೆ, pi a equals 1, 3, b equals 1, 5 and 9, c equals 1, 3, 5, 6, 7 and 9. ಸೊ ರಿಲೇಷನ್ಸ್ ಹೇಗೆ ಕೊಟ್ಟಿದ್ದಾರೆ? ಸೊ pi dash b, second one a dash b, third one a dash c, fourth one b dash c. ಸಬ್ಸೆಟ್ ಇಲ್ವಾ ಅಂತ ಚೆಕ್ ಮಾಡಬೇಕು. ಯಾವುದೇ ಒಂದು ಸೆಟ್ಟಿಂದ ನೀವು ನೆನ್ಪಿಟ್ಕೋಬೇಕಾಗಿರೋದು, ಯಾವುದೇ ಒಂದು ಸೆಟ್ಟಿಂದ ನಲ್ ಸೆಟ್ಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಸೊ ನೀವು ಮೆನ್ಷನ್ ಮಾಡದೇ ಇರಲಿ. ಸೊ ಅಲ್ಲಿ ನಲ್ ಸೆಟ್ ಎಕ್ಸಿಸ್ಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸಬ್ಸೆಟ್ ಟ್ರೂ ಸಬ್ಸೆಟ್ ಆಗುತ್ತೆ. ಸೆಕೆಂಡ್ ಒನ್ ನೋಡಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೇಳಿದ್ದಾರೆ. ಇಲ್ಲಿ ಕಂಪೇರ್ ಮಾಡ್ತಾ ಹೋಗಿ, 1 ಇದೆ, 3 ಇಲ್ಲ, ಇಲ್ಲೆಲ್ಲೋ. ಸೊ ಸಬ್ಸೆಟ್ ಆಗೋದಿಲ್ಲ. ನೆಕ್ಸ್ಟ್ ಎ ಮತ್ತು ಸಿ ಎರಡು ಇದೆ ಅಲ್ವಾ, 1 ಮತ್ತು ಸಿ ಎರಡು ಇದೆ. ಸೊ ಸಬ್ಸೆಟ್ ಎ ಇಸ್ ಅ ಸಬ್ಸೆಟ್ ಆಫ್ ಸಿ ಆಗುತ್ತೆ. ನೆಕ್ಸ್ಟ್ 1, 5, 9 ಇದೆ, ಇಲ್ಲೂ 1, 5, 9 ಮೂರು ಇದೆ. ಸೊ ಬಿ ಈಸ್ ಅ ಸಬ್ಸೆಟ್ ಆಫ್ ಸಿ. ಇದೊಂದು ಬಿಟ್ಟು ಇನ್ನೆಲ್ಲದನ್ನು ನೀವು ಕೊಟ್ಟಿರೋ ಕಂಡೀಷನ್ನ ಹೋಲ್ಡ್ ಮಾಡುತ್ತೆ. ಓಕೆನಾ? ನೀವು ಒಂದು ನೆನ್ಪಿಟ್ಕೊಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಯೂಶ್ವಲಿ ಮ್ಯಾಥ್ಸಲ್ಲಿ ಸೊ ನೆಕ್ಸ್ಟ್ ಥಿಯರಮ್ಸ್ ಬಂದಾಗ ನಿಮ್ಗೆ ಇದು ಕ್ಲಿಯರ್ ಆಗುತ್ತೆ. ಸೊ ಇನ್ನು ನೀವು ಥಿಯರಮ್ಸ್ ತನಕ ಹೋಗಿರಲ್ಲ ಅಲ್ವಾ? ಸೊ ನಾನು ಒಂದು ಬೆಟರ್ ಕಂಡೀಷನ್ ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಕಂಡೀಷನನ್ನು ಟ್ರೂ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಯು ಶುಡ್ ಚೆಕ್ ಆಲ್ ದ ಪಾಸಿಬಿಲಿಟಿ ಟು ಸೇ ದಟ್ ಇಸ್ ಟ್ರೂ. ಸಪೋಸ್ ಇಲ್ಲೇ ನೋಡಿ, ನಾವು 2 ಎಲಿಮೆಂಟ್ ಇತ್ತು, 2 ಎಲಿಮೆಂಟನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ವಿ. 3 ಇರಲಿಲ್ಲ ಅಂತ ಏನು ಹೇಳಿದ್ವಿ? ಸಬ್ಸೆಟ್ ಆಗಲಿಲ್ಲ ಅಂತ ಹೇಳಿದ್ವಿ. ಹೀಗೆ ಮ್ಯಾಥ್ಸಲ್ಲಿ ಇದೆ ಅಂತ ಹೇಳೋದಕ್ಕೆ, ದಟ್ ಮೀನ್ಸ್ ಟ್ರೂ ಅಂತ ಹೇಳೋದಕ್ಕೆ ಎವ್ರಿ ಪಾಸಿಬಿಲಿಟಿನ ಚೆಕ್ ಮಾಡಬೇಕಾಗತ್ತೆ. ಇಟ್ಸ್ ಫಾಲ್ಸ್ ಅಂತ ಹೇಳೋದಕ್ಕೆ ಒಂದಿಲ್ಲ ಅಂತ ಹೇಳಿದ್ರು ಸಾಕು. ಒಂದು ಎಕ್ಸಾಂಪಲ್ ಇದು ಆಗ್ತಾ ಇಲ್ಲ ಅಂತ ತೋರಿಸಿದ್ರೆ ಗಿವನ್ ಕಂಡೀಷನ್ಗೆ ಫಾಲ್ಸ್ ಅಂತ ಈಸಿಯಾಗಿ ಹೇಳ್ಬೋದು. ಟ್ರೂ ಅಂತ ಹೇಳೋದು ಕಷ್ಟ, ಫಾಲ್ಸ್ ಅಂತ ಹೇಳೋದು ಈಸಿ. ಹಾಗೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ 10, ಲೆಟ್ ಎ equals AEIOU and B equals ABCD. ಸೊ A is a subset of B ನ, B is a subset of A ನ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ನೋ. ಯಾಕೆ ಅಂತ ಹೇಳಿದ್ರೆ, ಎರಡರಲ್ಲಿ ಕಾಮನ್ ಎಲಿಮೆಂಟ್ ಯಾವುದು? ಎ. ಇಲ್ಲಿರೋ ಸೆಟ್ಟು ಅಲ್ಲಿಲ್ಲ, ಇಲ್ಲಿರೋದು ಅಲ್ಲಿಲ್ಲ. ಸೊ ಈಚ್ ಅದರ್ ಸಬ್ಸೆಟ್ ಆಗಲ್ಲ. ಅಷ್ಟೇ ಸಿಂಪಲ್. ನೀವು ಕಂಪ್ಯಾರಿಸನ್ ಮಾಡಿ ಹೇಳಿದ್ರೆ ಆಯ್ತು. ಇಲ್ಲಿ ಹೇಗೆ ಕಂಪೇರ್ ಮಾಡಿದ್ರಲ್ವಾ, ಹಾಗೇನೆ. ಸೊ ಎಕ್ಸಾಂಪಲ್ 11, let A, B, C be 3 sets if A belongs to B and B is a subset of C. It's true that A is a subset of C. If not given example, ನಾನು ನೋ ಅಂತ ಹೇಳ್ತೀನಿ, ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಓಕೆ, ಸೊ ಎ ಸೆಟ್ಟನ್ನು ನಾನು ಒಂದು ಎಲಿಮೆಂಟ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, 1. ಸೊ ಅವ್ರು ಕೊಟ್ಟಿರೋ ಕಂಡೀಷನ್ ಏನು? ಎ ಬಿಲಾಂಗ್ಸ್ ಟು ಬಿ ಅಂತ ಹೇಳಿದ್ದಾರೆ. ಎ ಬಿ ಸೆಟ್ಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಹೀಗೆ ಬರ್ಕೋಬೋದು.
ಓಕೆ, ಕಂಪ್ಲೀಟ್ ಎ ಸೆಟ್ಟನ್ನು ಬರ್ಕೊಂಡಿದ್ದೀನಿ. ಸೊ ಹೀಗೆ ಹೇಗಿದೆಯೋ ಹಾಗೆ ಬರ್ಕೋಬೇಕು. 2 3 ಓಕೆನಾ. ನಾನು 3 ಎಲಿಮೆಂಟ್ಸ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಕಂಡೀಷನ್ ಕೊಟ್ಟಿದ್ದಾರೆ, ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇದಿಷ್ಟು ಸಿ ನಲ್ಲಿ ಎಕ್ಸಿಸ್ಟ್ ಆಗ್ಬೇಕು, ಆ ಥರ ಒಂದು ಸೆಟ್ಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 1 2 3 4 ಓಕೆನಾ. ಈ ರೀತಿ ಒಂದು ಸೆಟ್ಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹೇಗಿದೆಯೋ ಹಾಗೇನೆ ಬರ್ಕೊಂಡಿದ್ದೀನಿ. ಓಕೆ, ಸೊ ಈಗ ಇದೆರಡು ಕಂಡೀಷನ್ ಓಕೆ. ಎ ಇಸ್ ಅ ಸಬ್ಸೆಟ್ ಆಫ್ ಸಿ ಆಗತ್ತಾ ನೋಡಿ. ಇಲ್ಲಿ ಸೆಟ್ ಫಾರ್ಮಲ್ಲಿ ಇದೆ. ಯಾವುದೇ ಒಂದು ಸೆಟ್ ಫಾರ್ಮಲ್ಲಿ ಇದ್ದಾಗ ಇಟ್ ಕ್ಯಾನ್ ಬಿ, ಇಟ್ ಕೆನಾಟ್ ಬಿ, ಇಟ್ ನೆವರ್ ಕ್ಯಾನ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಒಂದು ಸೆಂಟೆನ್ಸೇ ಇದೆ ನಮಗೆ ಓಕೆನಾ ಮ್ಯಾಥ್ಸಲ್ಲಿ. ಸೊ ಹಾಗಾಗಿ ಇಲ್ಲಿ ಇದು ಸಬ್ಸೆಟ್ ಆಗಲ್ಲ. ಸೊ ನೀವು ನೆನ್ಪಿಟ್ಕೊಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಎನಿ ಎಲಿಮೆಂಟ್ ಆಫ್ ಅ ಸೆಟ್ ಕ್ಯಾನ್ ನೆವರ್ ಬಿ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ಬಿಟ್ಟು ಓಕೆನಾ. ಸೊ ಈ ಥರ ಕಂಡೀಷನ್ ಬಂದಾಗ ಈ ಥರ ತೋರಿಸ್ಬೇಕು. ಸೊ ಅದೇ ಡಿಫ್ರೆನ್ಸ್ ನೋಡಿ, ಇಲ್ಲಿ ನಾರ್ಮಲ್ ಆಗಿ ಬರೆದ್ವಿ, ಇಲ್ಲಿ ಸೆಟ್ ಥರ ಬರೆದ್ವಿ ಅಲ್ವಾ. ಹಾಗೆ ಸೊ ಇಲ್ಲಿ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ ಆಗಿರುತ್ತೆ. ಸೊ ಇದು ಅದಕ್ಕೆ ಒಂದು ಎಕ್ಸಾಮ್. ಓಕೆ, ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಮೂಲಕ ಕೇಳಿ ತಿಳ್ಕೊಬೋದು. ಸೊ ಅದೇ ರೀತಿ ನನ್ನ ಈ ಎಫರ್ಟಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ವಿತ್ ಯುವರ್ ಫ್ರೆಂಡ್ಸ್.